Hi, hello, welcome back to my channel. ಸುಮ್ಮನೆ ಇರೋರನ್ನ ಕೆಣಕಿದ್ದಾಳೆ. ನಮ್ಮ ವಿಷಯ ಮಾತಾಡ್ಲಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗಲ್ಲ. ನಾನು ವಿಡಿಯೋ ಹಾಕಿದ ಮೇಲೆ ಎದೆಗೆ ಚುಚ್ಚಿದ್ದಂಗಾಗಿದೆ. ಉರ್ಕೊಂಡು ವಿಡಿಯೋ ಮಾಡಿ ಹಾಕಿ ಅದನ್ನೇ ಕಂಟೆಂಟ್ ಮಾಡಿಕೊಂಡು ಮಾಡುತ್ತಾ ಇರೋದು. ನಾಯಿ ತರ ಬೊಗಳೋದು ಯಾರು ಅಂತ ಎಲ್ಲ ವ್ಯೂವರ್ಸ್ ನೋಡುತ್ತಾ ಇದ್ದಾರೆ. ನಮ್ಮಪ್ಪನು ಹೇಳುತ್ತಾ ಇದ್ದರು, ಊರಿಂದ ಊರಿಗೆ ಬಂದು ಸೇರಿಕೊಂಡವರು ಅಷ್ಟೊಂದು ಸಲಿಗೆ ಬೇಡ ಅಂತ. ಇರ್ಲಿ ಬಿಡ್ರಿ ಅಂತ ನಮ್ಮಮ್ಮ ಮಾಡೋ ಕೆಲಸನ ಬಿಟ್ಟು, ನಮ್ಮ ಅಮ್ಮಂಗೆ ಇವಳು ಈ ಥರ ಅಂತ ಗೊತ್ತಿರಲಿಲ್ಲ. ಗೊತ್ತಿರೋ ನರ್ಸರಿಗೆಲ್ಲ ಕರೆದುಕೊಂಡು ಹೋಗಿದ್ದರು. ಅದೆಲ್ಲ ವಿಡಿಯೋ ಮಾಡುವಾಗ ನಮ್ಮಮ್ಮನೇ ಬೇಕಿತ್ತು. ಅವಶ್ಯಕತೆ ಮುಗಿದ ಮೇಲೆ ಅವರ ಸವಾಸ ಬೇಕಿಲ್ಲ. ಯಾವುದೇ ಆಗ ಇನ್ನೂ ನಾನು ಯೂಟ್ಯೂಬ್ ಶುರು ಮಾಡಿರಲಿಲ್ಲ, ಅದಕ್ಕೆ ಅನಿಸುತ್ತೆ. ಶಾರ್ಟ್ಸ್ ವಿಡಿಯೋ ಮಾಡೋಕ್ಕೆ ಅಂತ ಫೋನ್ ಮಾಡಿದ್ದಾಗ ಮಕ್ಕಳೆಲ್ಲೋಗಿದ್ರು ಅದನ್ನು ನೆನಪಿಸ್ಕೊ. ನಿಂದೆ ಅರ್ಧ ಊರು ಬಾಗ್ಲಾಗಿರುವಾಗ ಬೇರೆಯವರ ಬಗ್ಗೆ ಆಡಿಕೊಳ್ಳುವುದು ಎಷ್ಟು ಸರಿ? ಹೇಳುವ ಮುಂಚೆ 1000 ಸಲ ತಿಳಿದು ಮಾತಾಡಬೇಕು. ನಮ್ಮನ್ನು ಬಳಸಿಕೊಂಡು ಯಾರು ಮಾತಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ. ನಮ್ಮ ಅಮ್ಮನ ಮಾತಾಡು ಅಂದರೆ ಮಾತಾಡಲ್ಲ. ಏಕೆ ಗೊತ್ತಾ? ತುಂಬಿದ ಕೊಡ ತುಳ್ಕಲ್ಲ. ಹಾಗಾಗಿ ಚೆನ್ನಾಗಿ ನಾವು ಇರ್ತೀವಿ ಅಂದರೆ ಇಂಥ ಹೆಂಗಸು ಬಿಡಬೇಕಲ್ವಾ ನಮ್ಮನ್ನ. ನನ್ನ ಏಳಿಗೆ ಸಹಿಸದೆ ಮಾತಾಡುವವಳು. ನಾಯಿ ಬೊಗಳೋ ಹಾಗೆ ಬೊಗಳ್ಕೊಂಡು ವಿಡಿಯೋ ಕಂಟೆಂಟ್ ಮಾಡೋದು ಅಂದರೆ ಅವಳೇ ಅನಿಸುತ್ತೆ. ಅವಳನ್ನ ನಾಯಿಗೆ ಹೋಲಿಸುವುದಕ್ಕೂ ಅವಳಿಗೆ ಆ ಯೋಗ್ಯತೆನೂ ಇಲ್ಲ. ಇವಳು ನನ್ನ ಬಗ್ಗೆ ಮಾತಾಡುವುದಕ್ಕೆ ಇವಳೆಂಥ ಹೆಂಗಸು? ಥು, ನಾಚಿಗೇಡು. ಇಂಥವರ ಬಗ್ಗೆ ಮಾತಾಡಿದರೆ ನಮ್ಮ ಬಾಯಿ ಹೊಲಸು. ಇದನ್ನು ಇಲ್ಲಿಗೆ ಬಿಟ್ಟು ಬನ್ನಿ ವಿಡಿಯೋ ಶುರು ಮಾಡೋಣ. ನನ್ನ ವ್ಯೂವರ್ಸ್ಗೆ ನಾನು ಏನು ಅಂತ ತುಂಬ ಚೆನ್ನಾಗಿ ಗೊತ್ತು. ಇವಳನ್ನ ಬಿಟ್ಟು ನಮ್ಮ ಅಮ್ಮನ ಜೊತೆ ಸ್ನೇಹ ಮಾಡಿರುವವರಿಗೆ ಗೊತ್ತು ಏನು ಅಂತ. ಅದನ್ನು ಪ್ರೂವ್ ಮಾಡುವ ಅವಶ್ಯಕತೆ ಏನೂ ಇಲ್ಲ. ನಾನು ಯೂಟ್ಯೂಬ್ ಓಪನ್ ಮಾಡಿರೋದು ದುಡ್ಡುಗೋಸ್ಕರ ಅಲ್ಲ, ನನ್ನ ಪ್ರೀತಿ, ಸ್ನೇಹ, ವಿಶ್ವಾಸ, ಖುಷಿಗೋಸ್ಕರ. ನೋಡಿ, ನಮ್ಮಪ್ಪ ಪರಂಗಿ ಹಣ್ಣು ಕೀಳುತ್ತಿದ್ದಾರೆ. ಎಷ್ಟೊಂದು ಹಣ್ಣು ಇದೆ ಅಂತ. ನಮ್ಮ ಅಪ್ಪನೇ ಜಾಸ್ತಿ ಪರಂಗಿ ಹಣ್ಣು ತಿನ್ನೋದು. ಹಾಗಾಗಿ ಅವರೇ ಹಾರ್ವೆಸ್ಟ್ ಮಾಡ್ತಾರೆ. ಗ್ರೋ ಬ್ಯಾಗ್ನಲ್ಲಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ. ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿವೆ ನೋಡಿ. ನೋಡಿ, ಹೂ ಎಷ್ಟು ಚೆನ್ನಾಗಿ ಬಿಟ್ಟಿವೆ. ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ. ಯೂಟ್ಯೂಬ್ ಒಂದು ಸೈಡ್ ಹ್ಯಾಬಿಟ್ಸ್. ನನಗೆ ಬೇರೆಯವ್ರ ಥರ ಯೋಚನೆ ಮಾಡೋಕ್ಕೇನೂ ಇಲ್ಲ. ನಾನು ಓದೋದ ಕಡೆ ಗಮನ ಕೊಡ್ತೀನಿ. ಜೊತೆಗೆ ವಿಡಿಯೋನೂ ಕೂಡ ಮಾಡ್ತೀನಿ. ಉರ್ಕೊಳ್ಳೋರಿಗೆ ಇನ್ನೂ ಉರಿಸ್ತಾನೆ ಇರ್ತೀನಿ. ವಿಡಿಯೋ ಮಾತ್ರ ನಿಲ್ಲಿಸಲ್ಲ. ನಾನು ಗಾರ್ಡನ್ ವಿಡಿಯೋ ಮಾಡೋದು ನನ್ನ ಗುರಿ. ಅವತ್ತಿದ್ರೂ ನಮ್ಮ ಗಾರ್ಡನ್ನಲ್ಲೇ ನಾನು ವಿಡಿಯೋ ಮಾಡೋದು. ದುಡ್ಡು ಬಂದರೂ ಸರಿ, ದುಡ್ಡು ಬರಲಿಲ್ಲ ಅಂದರೂ ಸರಿ, ನಾನು ವಿಡಿಯೋ ಮಾಡೋದೆ. ಯಾರೋ ಇದ್ದಾಗ ಮಾನಿಟೈಸೇಷನ್ ಮಾಡ್ಕೊಳ್ಳೋದಲ್ಲ, ಒಬ್ಳೇ ನಿಂತ್ಕೊಂಡು ಮಾನಿಟೈಸೇಷನ್ ಮಾಡ್ಕೋಬೇಕು. ಅದು ನಂತರ ನನ್ನ ಶ್ರಮದಿಂದ ಮಾನಿಟೈಸೇಷನ್ ಆಗಿರೋದು. ಅವಳಿಗೇನು ಗೊತ್ತು? ಆಮೇಲೆ ಕಣ್ಗೆಲ್ಲ ಕಾಣೋದೆಲ್ಲ ಹಳದಿ. ನನ್ನ ಎಕ್ಸಾಮ್ ಮುಗ್ದಿದ ತಕ್ಷಣ ವಿಡಿಯೋ ಹಾಕ್ತೀನಿ, ಉರ್ಕೋಗೆಲ್ಲೇ. ಒಬ್ಳೇ ಅಲ್ಲ ಕಣೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು. ನಾನು ಮಾಡ್ಕೊಂಡಿದ್ದೀನಿ, ವಿಡಿಯೋ ಹಾಕ್ತೀನಿ, ಎಕ್ಸಾಮ್ ಆದಮೇಲೆ ಉರ್ಕೊಂಡು ಸಾಯಿ. ಇಲ್ಲಾಗ್ದಲೇ ಮೈ ಪರ್ಚ್ಕೊಂಡಂಗೆ ನಿನ್ನ ಪಾಡೋದು. ಗೊತ್ತಿಲ್ದಲೇ ಬೇರೆಯವ್ರ ಬಗ್ಗೆ ಮಾತಾಡೋದ್ ಬದಲು ನಿನ್ನ ಬಗ್ಗೆ ಫಸ್ಟು ನೋಡ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೀವಿ. ನನ್ನನ್ನು ಎದುರಾಕೊಳ್ಳೋಕೆ ಹೋಗ್ಬೇಡ ನೀನು. ಇನ್ನು ಒಬ್ಳಿಗೆ ಎಲ್ಲ ಗ್ರಾಚಾರ ಚಳಿ ಬಿಡ್ಸೋಕೆ ಬರೋದು ನನಗೂ ಬರುತ್ತೆ. ಏನೋ ಚಿಕ್ಕ ಹುಡುಗಿ ಅಂತ ಹಿಂಗೆಲ್ಲ ಆಡಿಸ್ತಿದ್ಯಾ ನೀನು ನನಗೆ. ನಿನಗೆ ಕಾಲನೇ ಉತ್ತರ ಕೊಡುತ್ತೆ ನೋಡ್ಕೋಬೇಕಾದ್ರೆ. ನೀನ ಗಂಡ್ಬೀರಿ ಅಂತ ವ್ಯೂವರ್ಸ್ ಹೇಳ್ತಾರೆ ಬಿಡೆ. ಇಡೀ ಕರ್ನಾಟಕ ಜನತೆನೇ ಹೇಳುತ್ತೆ ಬಿಡು.
ಚಿಕ್ಕ ಮಗಳು ತಾವಲ್ಲ ಪೊರಿಷ ತೋರ್ಸೋದು, ದೊಡ್ಡೋರ್ ಹೋಗಿ ತೋರ್ಸೆ ನಿನ್ ಪೊರಿಷನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಬೆಳವಣಿಗೆನ ನೋಡಿ ಸಹಿಸಕ್ಕೆ ಆಗ್ದಲೇ ಇರೋರು, ಬೇರೆ ಆಪ್ಷನ್ ಇಲ್ಲ, ಹುರ್ಕಬೇಕು, ಹುರ್ಕೊಳ್ಳಿ. ನಿಮ್ಮಂಥವ್ರು ಇರೋದ್ರಿಂದನೇ ನಾವು ಬೆಳೀತಾ ಇರೋದು, ಹುರ್ಕೊಳ್ಳಿ.